ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಅವರೆಕಾಳು, ತರಕಾರಿ, ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಅವರೆಕಾಳಿನ ಸಾಂಬಾರು ಅನ್ನ, ಮುದ್ದೆ, ಚಪಾತಿ, ಇಡ್ಲಿ, ದೋಸೆಗೆಲ್ಲ ಚೆನ್ನಾಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಸಿ ಅವರೆಕಾಳಿನ ಸಾಂಬಾರು ಮಾಡ್ತಾ ಇದ್ದೀನಿ. ಹಸಿ ಅವರೆಕಾಳು ಸಾಂಬಾರು ಮಾಡೋದಕ್ಕೆ ಒಂದು 250 ಗ್ರಾಮ್ ಹಸಿ ಅವರೆಕಾಳು ತೊಗೊಂಡಿದ್ದೀನಿ. ಒಂದು ಬದನೆಕಾಯಿ, ಒಂದು ಆಲೂಗೆಡ್ಡೆ ಹೆಚ್ಚಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಒಂದು ಗೆಡ್ಡೆಕೋಸು, ಒಂದು 5 ಬೀನ್ಸು ಅದನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಮಸಾಲೆ: 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ, 2 ಟೊಮೆಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 1/4 ಚಮಚ ಸೋಂಪು, ಒಂದು ಚಿಕ್ಕ ತುಂಡು ಚಕ್ಕೆ, 1 2 ಲವಂಗ, ಒಂದು 6 ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಇಟ್ಕೊಂಡಿದ್ದೀನಿ, 1 ಇಂಚು ಶುಂಠಿ, 1 ಟೀ ಸ್ಪೂನು ಅರಿಶಿಣ, 3 ಚಮಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಒಗ್ಗರಣೆಗೆ 4 ಚಮಚ. ಈಗ ಮಸಾಲೆ ರುಬ್ಕೋಬೇಕು. ಈ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಸಪ್ರೇಟಾಗಿ, ಖಾರದ ಪುಡಿ ಇದಿಷ್ಟು ಸಪ್ರೇಟಾಗಿ ರುಬ್ಕೋಬೇಕು. ಮತ್ತು ಈ ತೆಂಗಿನಕಾಯಿ ಮತ್ತು ಒಂದು 1/4 ಹೋಳು ತೆಂಗಿನಕಾಯಿ ಗಸಗಸೆ ಇದು ಸಪ್ರೇಟಾಗಿ ರುಬ್ಕೋಬೇಕು. ಈಗ ಒಂದು ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಅರಿಶಿಣ ಪುಡಿ ಮತ್ತು ಚಕ್ಕೆ, ಲವಂಗ, ಸೋಂಪು, 2 ಟೊಮೆಟೊ, ಖಾರದ ಪುಡಿ ಇದಿಷ್ಟು ರುಬ್ಕೊಳ್ತೀವಿ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾಯ್ದ ಮೇಲೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಹಸಿ ಅವರೆಕಾಯಿ ಹಾಕ್ತಾಯಿದ್ದೀನಿ. ಇದು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ರೆ ಟೇಸ್ಟಾಗಿ ಆಗುತ್ತೆ. ಅವರೆಕಾಳು ಸಾಂಬಾರು ಎಲ್ಲನೂ ಟೇಸ್ಟಾಗಿರುತ್ತೆ. ಇದಕ್ಕೆ ಈ ಥರ ಬೀನ್ಸು ಮತ್ತು ಗೆಡ್ಡೆಕೋಸು ಹಾಕ್ತಾಯಿದ್ದೀನಿ, ಬದನೆಕಾಯಿ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಒಂದು 2 ಸೆಕೆಂಡು ಫ್ರೈ ಮಾಡಿದ್ಮೇಲೆ ಅರ್ದಿರೋ ಮಸಾಲೆನ ಸೇರಿಸ್ಕೋಬೇಕಾಗುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕಿ ಇದು ಸ್ವಲ್ಪ ಫ್ರೈ ಆಗೋದು ಬಿಡ್ತೀನಿ. ಮುಚ್ಚಿ ಫ್ರೈ ಮಾಡ್ತೀನಿ. ಈಗ ತರಕಾರಿ, ಅವರೆಕಾಳು ಎಲ್ಲ ಫ್ರೈ ಆಗಿದೆ. ಈ ಸ್ಟೇಜಲ್ಲಿ ಮಸಾಲೆ ಸೇರಿಸ್ತೀನಿ. ಮಸಾಲೆ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಮಸಾಲೆ ಫ್ರೈ ಮಾಡಬೇಕು. ಮತ್ತು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು. ಮಧ್ಯೆ ಮಧ್ಯೆ ಮಗಿಸ್ತಾ ಇರಬೇಕು ಮಸಾಲೆನ. ಮಸಾಲೆಯಲ್ಲಿ ಎಣ್ಣೆ ಬಿಟ್ಟಿದೆ. ಮಸಾಲೆ ಚೆನ್ನಾಗಿ ಬೆಂದು ಗಮ್ಮಂತ ವಾಸನೆ ಬರ್ತಾ ಇದೆ. ಈಗ ಕಾಳು, ತರಕಾರಿ ಎಲ್ಲ ಬೇಯೋದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಹಾಗೆ ಮತ್ತು ಆಲೂಗೆಡ್ಡೆ ಮೊದಲು ಹಾಕಿರಲಿಲ್ಲ, ಬೇಗ ಬೆಂದೋಗುತ್ತೆ ಅಂತ ಇವಾಗ ಆಲೂಗೆಡ್ಡೆ ಸೇರಿಸ್ತಾ ಇದ್ದೀನಿ. ಇನ್ನೊಂದು 2 ನಿಮಿಷ ಬೇಯಿಸ್ಬೇಕೀಗ ಮುಚ್ಚಿ. ಕಾಳು ತರಕಾರಿ ಬೇಯ್ತಾ ಇದೆ. ಅಲ್ಲಿ ತನಕ ಈ ತೆಂಗಿನಕಾಯಿ ರುಬ್ಕೊಂಡ್ಬರ್ತೀನಿ. ತೆಂಗಿನಕಾಯಿ ಗಸಗಸೆ, ಈಗ ತರಕಾರಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ರುಬ್ಕೊಂಡಿರೋ ತೆಂಗಿನಕಾಯಿ ಮಸಾಲೆ ಹಾಕ್ತಾಯಿದ್ದೀನಿ.
ಸಾರು ಗಟ್ಟಿ ಇದೆ, ಇನ್ನು ಬೆಂದು ಇನ್ನೂ ಗಟ್ಟಿಯಾಗೋಗುತ್ತೆ. ನಿಮಗೆ ಗಟ್ಟಿನೇ ಬೇಕು ಅಂದರೆ ಈ ಲೆವೆಲಲ್ಲೇ ಇನ್ನೂ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳಿ. ಈಗ ಇಷ್ಟು ತೆಳುವಿದೆ ಸಾರು. ಈ ಕಾಯಿ ಹಸಿ ವಾಸನೆ ಹೋಗೋ ತನಕ ಮತ್ತೆ ಒಂದು 5 ನಿಮಿಷ ಬೇಯಿಸ್ಬೇಕು. ಸಾರು ಬೆಂದ್ಮೇಲೆ ಟೇಸ್ಟ್ ನೋಡಿ ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಮುಚ್ತಾ ಇದ್ದೀನಿ, ಇನ್ನೊಂದು 5 ನಿಮಿಷ ಬೇಯಲಿ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಅವರೆಕಾಳು, ತರಕಾರಿ, ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಅವರೆಕಾಳಿನ ಸಾಂಬಾರು ಅನ್ನ, ಮುದ್ದೆ, ಚಪಾತಿ, ಇಡ್ಲಿ, ದೋಸೆ ಇವೆಲ್ಲ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.